ಸಚಿವ ಜಿಟಿ ದೇವೇಗೌಡ ಕಾರ್ ಅಪಘಾತವಾಗಿದೆ. ಪ್ರಾಣಾಪಾಯದಿಂದ ಜಿಟಿ ದೇವೇಗೌಡರು ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಬಳಿ ಈ ಘಟನೆ ಆಗಿರೋದು. ಸಚಿವ ಜಿಟಿ ದೇವೇಗೌಡರು ಪ್ರಯಾಣ ಮಾಡ್ತಾ ಇದ್ರು, ಆ ಕಾರ್ ಆಕ್ಸಿಡೆಂಟ್ ಆಗಿದೆ. ಬಟ್ ಪ್ರಾಣಾಪಾಯದಿಂದ ಸಚಿವ ಜಿಟಿ ದೇವೇಗೌಡರು ಪಾರಾಗಿದ್ದಾರೆ. ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಬಳಿಯಲ್ಲಿ ಈ ಕಾರ್ ಆಕ್ಸಿಡೆಂಟ್ ಆಗಿರೋದು. ಇನ್ನು ಸಚಿವರ ಕಾರ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಕಾರ್ನಲ್ಲಿದ್ದವರಿಗೆ ಯಾವುದೇ ಅಪಾಯ ಅಂತ ಸದ್ಯಕ್ಕಿಲ್ಲ. ಬೇರೆ ಕಾರ್ನಲ್ಲಿ ಮಳವಳ್ಳಿ ಕಡೆಗೆ ಜಿಟಿ ದೇವೇಗೌಡರು ತೆರಳಿದ್ದಾರೆ. ಜಿಟಿಡಿ ಸೇಫ್ ಆಗಿದ್ದಾರೆ. ಲಾರಿ ಡಿಕ್ಕಿ ಹೊಡೆದಿದೆ. ಸಚಿವರು ಪ್ರಯಾಣ ಮಾಡ್ತಾ ಇದ್ರಲ್ಲ, ಆ ಕಾರ್ಗೆ ಲಾರಿ ಡಿಕ್ಕಿ ಆಗಿದೆ. ಪರಿಣಾಮ ಆಕ್ಸಿಡೆಂಟ್ ಆಗಿರೋದು. ಬಟ್ ಕಾರ್ನಲ್ಲಿದ್ದವರಿಗೆ ಏನು ಅಪಾಯ ಆಗಿಲ್ಲ. ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಬಳಿ ಘಟನೆ ಆಗಿರೋದು. ದೃಶ್ಯದಲ್ಲೂ ಕೂಡ ಆ ಕಾರನ್ನು ನಾವು ಗಮನಿಸ್ತಿದ್ದೀವಿ. ಇದೇ ಕಾರಲ್ಲಿ ಸಚಿವ ಜಿಟಿ ದೇವೇಗೌಡರು ಪ್ರಯಾಣ ಮಾಡ್ತಾ ಇದ್ರು. ಈ ಕಾರ್ ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಹತ್ರ ಬರ್ತಾ ಇತ್ತು. ಆ ಟೈಮ್ನಲ್ಲಿ ಲಾರಿ ಒಂದು ಬಂದು ಡಿಕ್ಕಿ ಹೊಡೆದಿದೆ, ಆಕ್ಸಿಡೆಂಟ್ ಆಗಿದೆ. ಬಟ್ ಕಾರ್ನಲ್ಲಿದ್ದವರಿಗೆ ಯಾವುದೇ ಅಪಾಯ ಆಗಿಲ್ಲ. ಮೇಲ್ನೋಟಕ್ಕೆ ನಾವಲ್ಲಿ ಹೊರಗಡೆ ಒಂದಿಷ್ಟು ಸ್ಕ್ರಾಚಸ್ ಆಗಿದೆ ಕಾರ್ ಆಕ್ಸಿಡೆಂಟ್ ಆದಂತ ಟೈಮ್ನಲ್ಲಿ ಲಾರಿ ಡಿಕ್ಕಿ ಹೊಡೆದಾಗ. ಬಟ್ ಬೇರೆ ಕಾರ್ನಲ್ಲಿ ಮಳವಳ್ಳಿ ಕಡೆಗೆ ಈಗ ಜಿಟಿಡಿ ತೆರಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಪುಟ್ಟಪ್ಪ, ಯಾವ ರೀತಿಯಾಗಿ ಆಗಿದ್ದು ಆಕ್ಸಿಡೆಂಟ್? ಎಷ್ಟು ಜನ ಇದ್ರು ಕಾರಲ್ಲಿ? ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ಪುಟ್ಟಪ್ಪ, ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಯಾವ ರೀತಿಯಾಗಿ ಆಕ್ಸಿಡೆಂಟ್ ಆಗಿದ್ದು, ಜೊತೆ ಕಾರಲ್ಲಿ ಎಷ್ಟು ಜನ ಇದ್ರು? ಶರ್ಮಿತಾ, ಜಿಟಿ ದೇವೇಗೌಡರು ಇವತ್ತು ಚಾಮುಂಡಿಬೆಟ್ಟಕ್ಕೆ ತೆರಳಿ ಅಲ್ಲಿಂದ ವಾಪಸ್ ಆಗುವಾಗ ಈ ಒಂದು ಅಪಘಾತ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿದ್ರಿಂದ ಈ ಒಂದು ಅಪಘಾತ ಆಗಿದೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಬಳಿ ತೆರಳುತ್ತಿದ್ದ ಜಿಟಿ ದೇವೇಗೌಡರ ಕಾರಿಗೆ ಲಾರಿ ಡಿಕ್ಕಿ ಆಗಿದೆ. ಲಾರಿ ಹಾಗೂ ಕಾರು ಒಂದೇ ಸಮಯದಲ್ಲಿ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಈ ಒಂದು ಅಪಘಾತಕ್ಕೆ ಅವರು ಅಪಘಾತಕ್ಕೀಡಾಯಿತು. ಆದ್ರೆ ಕಾರ್ನಲ್ಲಿದ್ದ ಯಾರಿಗೂ ಸಹ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಕ್ಕಾಗಿ ಅಥವಾ ಗಾಯಗಳಾಗಿ ಆಗಿಲ್ಲ. ತಕ್ಷಣ ಎಚ್ಚೆತ್ತಂತ ಕಾರು ಚಾಲಕ ಕಾರನ್ನ ಹಿಂದೆ ತೆಗೆದುಕೊಂಡಿದ್ದಾನೆ. ಹಾಗಾಗಿ ಜಿಟಿ ದೇವೇಗೌಡರಿಗಾಗಿ ಮತ್ತು ಜಿಟಿ ದೇವೇಗೌಡರ ಜೊತೆಯಲ್ಲಿದ್ದ ಒಂದು 4 ಮಂದಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಿಲ್ಲ. ತಕ್ಷಣ ಅವರು ಕಾರನ್ನ ಬದಲಾಯಿಸಿಕೊಂಡು ಇದೀಗ ಮಳವಳ್ಳಿಯತ್ತ ಪ್ರವಾಸವನ್ನ ಮುಂದುವರಿಸಿದ್ದಾರೆ. ಶರ್ಮಿತಾ, ಫೈನ್. ಅಂದ್ರೆ ಏನಾದ್ರೂ ರಿಯಾಕ್ಷನ್ ಕೊಟ್ಟಿದಾರ ಆ ಟೈಮ್ ನಲ್ಲಿ ಜಿಟಿ ದೇವೇಗೌಡರು, ಅಥವಾ ಚಿಕ್ಕ ಪುಟ್ಟ ಗಾಯ ಆಗಿದ್ದು ಅಂತದ್ದೇನಾದ್ರು ಸಮಸ್ಯೆ ಆಯ್ತಾ ಅಲ್ಲಿ? ಶರ್ಮಿತಾ, ಆ ರೀತಿಯಾದಂತಹ ಯಾವುದೇ ಘಟನೆಗಳು ಆಗಿಲ್ಲ. ಮತ್ತು ಅವರು ಮೈಸೂರಿನಿಂದ ಮಳವಳ್ಳಿಗೆ ಪ್ರವಾಸ ಮಾಡ್ತಿದ್ದರಿಂದ ಮಧ್ಯದಲ್ಲಿ ಯಾರೂ ಸಹ ಅವರು ಪ್ರತಿಕ್ರಿಯೆಗೆ ಪ್ರಯತ್ನ ಪಡೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಅವರು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಾಗ ನನ್ಗೇನೂ ಆಗಿಲ್ಲ, ಕಾರ್ ಮಾತ್ರ ಅಪಘಾತ ಆಯ್ತು, ಕಾರನ್ನ ಬಿಟ್ಟು ಬೇರೆ ಕಾರ್ನಲ್ಲಿ ಬಂದಿದ್ದೇನೆ ಅನ್ನೋ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.